ಇಲ್ಲಿ ಮ್ಯಾಚ್ ಆದ್ಮೇಲೆ ಯಥಾ ಪ್ರಕಾರ ನಿಮ್ಗೆ ಗೊತ್ತಲ್ಲ ಅಪ್ರೈಸಲ್ ಇದ್ದೇ ಇರುತ್ತೆ ಅಥವಾ ಪೋಸ್ಟ್ ಮಾರ್ಟಮ್ ಇದ್ದೇ ಇರುತ್ತೆ. ಜನರಲಿ ಗೆದ್ದಾಗ ಖುಷಿ ಎಲ್ಲ ಇದ್ದೇ ಇರುತ್ತೆ, ಸೋತಾಗ ಏನಾಗುತ್ತೆ ಅಂದ್ರೆ ಡಿಸ್ಕಷನ್ಗಳು ನಡೀತಾನೆ ಇರುತ್ತೆ. ಆಮೇಲೆ ಆಚೆ ಕಡೆ ಸೋಲೋದ್ರಲ್ಲಿ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಓನರ್ಗಳು. ನೀವು ಮನೆಯಲ್ಲಿ ಸೋತಿದ್ದೀರಾ, ಹೋಮ್ ಅಡ್ವಾಂಟೇಜ್ ಇಲ್ಲ. ಇನ್ಫ್ಯಾಕ್ಟ್ ಜಹೀರ್ ಖಾನಿನ ಒಂದು ಸ್ಟೇಟ್ಮೆಂಟ್ ಬೇರೆ ನಾನು ನೋಡ್ತಾ ಇದ್ದೆ, ಹೋಮ್ ಅಡ್ವಾಂಟೇಜೇ ಇಲ್ಲ, ಪಿಚ್ಚು ನಮಗೆ ಬೇಕಾಗಿರೋನ್ ಕೊಡಲೇ ಇಲ್ಲ, ಪಂಜಾಬ್ ಕಿಂಗ್ಸ್ಗೆ ಬೇಕಾಗಿರೋಂಥ ಪಿಚ್ಚು ಮನೆಯಿಂದ ತಂದಂಗಿದೆ ಅಂತೆಲ್ಲ ಮಾತಾಡ್ತಾರೆ. ಜಹೀರ್ ಖಾನ್ ಅವರೇ, ದಯವಿಟ್ಟು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಹಂತದಲ್ಲಿ LSG ಈ ಗೇಮ್ನ ಗೆಲ್ತಾರೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಪಂಜಾಬ್ ಕಿಂಗ್ಸ್ ಬೈ ಫಾರ್ ದ ಬೆಸ್ಟ್ ಟೀಮ್. ಸೊ ಪಿಚ್ಚನ್ನ ಕಾರಣ ಹೇಳಲೇಬೇಡಿ ಅಂತ ನನ್ನ ಒಂದು ಬೇಡಿಕೆ. ಯಾಕೆ ಗೊತ್ತಾ, ಟೋಟಲಿ ಔಟ್ ಕ್ಲಾಸ್ಡ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್. ಪಂಜಾಬ್ ಅವರ ಬೌಲಿಂಗ್ ಇರಲಿ, ಅವರ ಬ್ಯಾಟಿಂಗ್ ಇರಲಿ, ಅವರ ಫೀಲ್ಡಿಂಗ್ ಇರಲಿ, ಅವರು ಔಟ್ಸ್ಟ್ಯಾಂಡಿಂಗ್ ಆಗಿದ್ದರು, ಅದನ್ನು ಒಪ್ಕೊಂಡೇ ಬಿಡೋಣ. ಒನ್ ಆಫ್ ದಿ ಟೀಮ್ಸ್ ಟು ಬೀಟ್ ಯಾವುದು ಈ ಸೀಸನಲ್ಲಿ ಅಂತ ಹೇಳಿದ್ರೆ ಅದು ಪಂಜಾಬ್ ಕಿಂಗ್ಸ್ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಒಳ್ಳೆ ಲೀಡರ್ ಇದ್ದಾರೆ, ಕ್ಲಾಸ್ ಆಗಿರುವಂಥ ಪ್ಲೇಯರ್ಸ್ ಇದ್ದಾರೆ. ಸರ್, ಗ್ಲೆನ್ ಮ್ಯಾಕ್ಸ್ವೆಲ್ಲೇ ಬೇಕಾಗಿಲ್ಲ, ಸ್ಟಾಯ್ನಿಸೇ ಬೇಕಾಗಿಲ್ಲ, ಮಾರ್ಕೋ ಯಾನ್ಸನ್ ಬ್ಯಾಟಿಂಗಲ್ಲಿ ನನಗೆ ಬೇಕಾಗಿಲ್ಲ, ಆದ್ರೂ ಫಿನಿಶ್ ಮಾಡಿದ್ದಾರೆ 172 ರನ್ನ, ಜಸ್ಟ್ ಇಂಡಿಯನ್ ಬ್ಯಾಟ್ಸ್ಮನ್ಗಳು. ಹಾಗಾಗಿ ಪಂಜಾಬ್ ಬಲಿಷ್ಠವಾಗಿ ಕಾಣ್ತಾ ಇದೆ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ.